ಕೊಟ್ರಲ್ಲ, ನಿಮ್ಮ ಮಗಳನ್ನೇ ಸಾಕೇತದ ಸಾಮ್ರಾಜ್ಞಿಯಾಗಿ ಕಾಣ್ತೇನೆ ಎನ್ನುವುದಾಗಿ. ಅದಕ್ಕೆ ಎಲ್ಲಿ ಕೊರತೆ ಬಂದಿದೆ? ಅದೇ ನಾನು ಹೌದು ಅಂತಾದ್ರೆ ನನ್ನ ಮಗನೇ ಸಮ್ರಾಟನಾಗ್ಬೇಕಲ್ಲ. ದೈವ ಅದಕ್ಕೆ ಅವಕಾಶ ಕೊಡ್ಲಿಲ್ಲಲ್ಲ ಕೈಕ. ಯಾಕೆ? ಪಾಯಸ ಎಲ್ಲರೂ ತಿಂದ್ರು. ಹಿರಿಪುತ್ರನಾಗಿ ಕೌಸಲ್ಯಾದೇವಿಯ ಹೊಟ್ಟೆಯಿಂದಲೇ ಬಂದನಲ್ಲ ರಾಮ. ಓ, ಅದಕ್ಕ ತಪ್ಪು ಯಾರದ್ದು ಅಲ್ಲ, ತಪ್ಪು ನನ್ನದ್ದು. ಆವತ್ತು ಪಾಯಸ ನಾನು ಒಪ್ಪಳೆ ಕುಡಿಬೇಕಿತ್ತು, ಆಗ ಎಲ್ಲ ಸರಿಯಾಗ್ತಿತ್ತು. ಕುಡಿಯದೇ ಇದ್ದದ್ದನ್ನೆಲ್ಲ ಈಗ ಎಣಿಸಿ ಏನು ಪ್ರಯೋಜನ ಹೇಳು? ಎಲ್ರಿಗೂ ಮಕ್ಕಳಾಗಲಿ ಎನ್ನುವಂತ ಕಾರಣಕ್ಕಾಗಿ ಎಲ್ಲರೂ ಹಂಚಿ ತಿನ್ನೋಣ ಅಂತ ನಾನು ಹೇಳಿದ್ರೆ ಆಯ್ತಲ್ಲ, ಅದನ್ನೇ ಇಂದು ಮುಂದಿರಿಸಿಕೊಂಡು ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ನನ್ನಲ್ಲಿ ಒಂದು ವಿಚಾರವನ್ನು ತಿಳಿಸದೆ ಅನ್ಯಾಯ ಅಲ್ವಾ ಇದು? ವಂಚನೆ ಅಲ್ವಾ? ಮೋಸ ಅಲ್ವಾ ಇದು? ಬಹುಶಃ ದೇವರಿಗೆ ಗೊತ್ತಾಗಿದೆ. ಕೈಕೆಗಾದ್ರೆ 2 ವರ ಉಂಟು, ಕೌಸಲ್ಯಗೆ ಏನೂ ಇಲ್ಲಲ್ಲ, ಹಾಗೆ ಮಗನನ್ನೇ ಕೊಟ್ಟು ಬಿಟ್ಟ. ಸರಿ, ನನಗೆ ಬೇಕೀಗ ಆ ವರ. ನೀನು ಕೇಳದೆ ಬಾಕಿ ಆದದ್ದು ಬಿಟ್ರೆ ನಾ ಕೊಡದೆ ಬಾಕಿ ಆದದ್ದಲ್ಲ ಕೈಕ. ಬೇಕು ಅಂತ ಹೇಳಿದ್ನಲ್ಲ, ತಕೋ. ಹಾಗೆ ಕೇಳುವುದಿಲ್ಲ ನಾನು. ಮತ್ತೆ ಕೊಡ್ತೇನೆ ಎನ್ನುವುದಾಗಿ ನೀವು ನನಗೆ ಭಾಷೆಯನ್ನು ಕೊಡಬೇಕು. ಕಡೆಗೂ ಗಂಡನಿಗೆ ಭಾಷೆಯೂ ಇಲ್ಲ ಅಂತ ತೀರ್ಮಾನ ಮಾಡಿದೀಯಾ? ಅರ್ಥ ಆಯ್ತಲ್ಲ ಕೈಕ? ಏನು? ನನ್ನ ಭಾಷೆ, ನನ್ನ ಆತ್ಯಂತಿಕವಾದಂತಹ ಸತ್ಯ ಸ್ವರೂಪ, ಅದು ನನ್ನ ಮಗನಾದ ರಾಮ. ಆ ರಾಮಚಂದ್ರನ ಮೇಲಾಣೆ ನೀ ಕೇಳಿದ್ದನ್ನು ಕೊಡದೆ ಇದ್ರೆ ಕೇಳು. ಕೇಳು. ರಾಮನ ಸಾಕ್ಷಿಯಾಗಿ ಕೊಡ್ತೀರಾ? ಕೇಳ್ತೇನೆ. ಕೇಳು. ಮಂತ್ರಾಗಾರವನ್ನು ಸೇರಿ ನೀವು 3 ಮಂದಿ ತೀರ್ಮಾನವನ್ನು ಮಾಡಿದ್ರಲ್ಲ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನುವುದಾಗಿ. ಹೌದು. ಓ, ಸಿದ್ಧತೆ ಎನ್ನುವುದು ನಡೀತಾ ಇದೆಯಲ್ಲ, ಇನ್ನು ಮುಂದೆ ನಡೀಲಿಕ್ಕೂ ಇದೆಯಲ್ಲ. ಯಾವೆಲ್ಲ ಸಿದ್ಧತೆ ಎನ್ನುವುದು ನಡೆದಿದೆಯೋ ಅದೇ ಸಿದ್ಧತೆಯಲ್ಲಿ ನನ್ನ ಮಗನಾದಂತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಹಾಗಿದ್ರೆ ರಾಮನಿಗೆ ರಾಮ 14 ವರ್ಷ ಕಾಡಿಗೆ ಹೋಗ್ಲಿ. ವನರೋಹ ವಾಣಿ ಹೃದಯ ಬೀದಿಪ ಸುರಗಿ ಕುಲೀಂದ್ರನು ಕಂಪಿಸಿ ತನುವ ವಶವಿಲ್ಲದವನಿ ಕುಸಿದಿರಲು ಒಣಗಿ ಗಂಟಲ ಜಲವು ಕಣ್ಣು ಕತ್ತಲೆ ಕವಿದು ತಡೆಯಲಾರದ ದುಃಖ ಶರದಿಯಲಿ ಮುಳುಗುತ್ತ ಮಣಿದುದ ದೀನನ ಹಾಗೆ ಸುರ ಸುರಭಿ